ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರಂತೆ ಕಿಚ್ಚ ಸುದೀಪ್ ಅನ್ನೋ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಚುನಾವಣೆ ಹೊತ್ತಲ್ಲಿ ನಾಯಕರ ಭೇಟಿ ಸಾಕಷ್ಟು ಸಂಶಯಗಳನ್ನ ಮೂಡಿಸ್ತಾ ಇದೆ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವಾರವಷ್ಟೇ 3 ದಿನಗಳ ಹಿಂದೆಷ್ಟೇ ಸುದೀಪ್ HDKಯನ್ನ ಭೇಟಿ ಮಾಡಿದ್ರು. ಆದರೆ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ನೋಡೋದಾದ್ರೆ ಅವರು JDSಗೆ ಹೋಗಬಹುದು ಅಥವಾ JDSಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯರನ್ನ ಕಿಚ್ಚ ಸುದೀಪ್ ಭೇಟಿಯಾಗಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿರುವಂತದ್ದು. 3 ದಿನಗಳ ಹಿಂದೆಯಷ್ಟೇ HDKಯನ್ನ ಭೇಟಿ ಮಾಡಿದ್ರು ಸುದೀಪ್. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಈ ಭೇಟಿ. ಯಾಕಂದ್ರೆ ಈ ಹಿಂದೆಯಷ್ಟೇ 3 ಬಾರಿ ಅಂದ್ರೆ 1 ತಿಂಗಳಲ್ಲಿ 3 ಬಾರಿ HDKಯನ್ನ ಭೇಟಿ ಮಾಡಿದ್ರು. ಆದ್ರೆ ಇವತ್ತು ಸಿಎಂ ರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ರವೀಶ್. ಎಲ್ಲ ಒಂದ್ ಕಡೆ JDSಗೆ ಹೋಗ್ಬಿಡ್ತಾರೆ ಅನ್ನೋ ಸುದೀಪ್ ಅಥವಾ ಸ್ಟಾರ್ ಕ್ಯಾಂಪೇನರ್ ಆಗ್ತಾರೆ JDSಗೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿರೋ ಉದ್ದೇಶ ಏನು ಅಂತ ನಿಜಕ್ಕೂ ಕೂಡ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದು ಭೇಟಿ ಏನಿದೆ ಇದು ಸಾಕಷ್ಟು ಒಂದು ರೆಕ್ಕೆ ಪುಕ್ಕೆಗಳು ಕೂಡ ಕಾರಣವಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೊನ್ನೆ ಅಷ್ಟೇ 3 ದಿನಗಳ ಹಿಂದೆ ಅಷ್ಟೇ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಅದ್ರ ಬಗ್ಗೆ ರೆಕ್ಕೆ ಪುಕ್ಕೆಗಳು ಕೂಡ ಕಟ್ಕೊಂಡಿತ್ತು. ಅಂದ್ರೆ JDS ಸಪೋರ್ಟ್ ಮಾಡ್ಬಿಡ್ತಾರೆ, ಸೇರ್ಬಿಡ್ತಾರೆ ಅಂತ. ಇವತ್ತು ದಿಢೀರನೆ ಸುದೀಪ್ ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಸುದೀಪ್ ಅವರು ರಾಜಕೀಯ ಕಾರಣಗಳಿಗಾಗಿ ಹೋಗಿದ್ರು ಅಥವಾ ಕೇವಲ ಈಗಾಗಲೇ ಒಂದು ಕ್ರಿಕೆಟ್ ಲೀಗ್ ಏನು ಚಲನಚಿತ್ರ ಕ್ರಿಕೆಟ್ ಲೀಗ್ ಶುರು ಮಾಡಿದ್ದಾರೆ, ಅವನು ಚಲನಚಿತ್ರ ಕ್ರಿಕೆಟ್ ಲೀಗ್ ಮಾತುಕತೆ ನಡೆಸೋದಕ್ಕೆ ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ವಿಚಾರವಾಗಿಯೂ ಕೂಡ ಸುದೀಪ್ ರವರು ಮಾತನಾಡಿದ್ದಾರೆ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಹಾಗಾಗಿ ಸುದೀಪ್ ರವರೇ ಈ ಬಗ್ಗೆ ಸ್ಪಷ್ಟವಾದ ಒಂದು ರೀತಿಯಲ್ಲಿ ಕನ್ಫರ್ಮೇಶನ್ ಕೂಡ ಕೊಡಬೇಕಾಗುತ್ತೆ. ಇದುವರೆಗೂ ಸುದೀಪ್ ಆಗಲಿ ಮತ್ತೆ ಆ ರಾಜಕೀಯ ನಾಯಕರುಗಳಾಗಲಿ ಈ ಒಂದು ರಾಜಕೀಯ ಚರ್ಚೆ ಬಗ್ಗೆ ಯಾರು ಕೂಡ ತುಟಿ ಬಿಚ್ಚಿಲ್ಲ. ಹಾಗಾಗಿ ಅವರೇ ಈ ಒಂದು ವಿಚಾರಗಳಿಗೆ ಸ್ಪಷ್ಟನೆ ಕೊಟ್ಟರೆ ಚೆನ್ನಾಗಿರುತ್ತೆ ಶಕುಂತಲಾ. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.